ಈ ಒಂದು ಆರೋಗ್ಯ ಹಕ್ಕಿನ ಜಾತ್ರೆ ಇವತ್ತು ಸಾಮಾನ್ಯವಾಗಿ ಸಂಪೂರ್ಣ ಬೆಂಬಲವನ್ನು ಸೂಚಿಸುತ್ತದೆ. ಈ ಒಂದು ಜಾಥಾ ನಮ್ಮ ಬಿಜಾಪುರದಲ್ಲಿ ಇವತ್ತು ನಡೀತಾ ಇದೆ. ಇದು ಸುಮಾರು 17ನೇ ತಾರೀಕಿನವರೆಗೂ ನಡೀತಾ ಇದೆ ಜಾಥಾ ನಮ್ಮ ಕರ್ನಾಟಕ ಜಿಲ್ಲೆ ರಾಜ್ಯದಲ್ಲಿ. ಇದು ಹೀಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಯಶಸ್ವಿ ಆಗಲಿ ಅಂತೇಳಿ ನಾವು ಇಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀವಿ. ಧನ್ಯವಾದಗಳು. ಹಾಗೆ ನಮ್ಮ ಅಭಿವೃದ್ಧಿ ಸಮಿತಿಯಿಂದ ಸುನೀತಾ ಅವರು ಮಾತಾಡಬೇಕಂತ ಲಕ್ಷ್ಮಣ್ ಸರ್ ಬರ್ರಿ. ಲಕ್ಷ್ಮಣ್ ಸರ್ ಬರ್ರಿ. ನಾವೆಲ್ಲ ವಿಜಯಪುರ ಜಿಲ್ಲೆ ಜನವೇದಿಕೆ ಸ್ವಾಗತವನ್ನ ಮಾಡ್ತಾ ಇದ್ದೀವಿ. ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು, ಎಲ್ಲ ಜನರಿಗೂ ಜನಸಾಮಾನ್ಯರಿಗೂ ಉಚಿತವಾದ ಆರೋಗ್ಯ ಸಿಗಬೇಕು. ಮತ್ತೆ ಎಲ್ಲ ವೈದ್ಯರ ತಂಡ ಕೂಡ ಆ ಒಂದು ಆಸ್ಪತ್ರೆಯಲ್ಲಿ ಇರಬೇಕು. ಎಲ್ಲರಿಗೂ ವೈದ್ಯಕೀಯ ಸೇವೆ ಉಚಿತವಾಗಿ ದೊರೆಯಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಜಾತ್ರೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಜನವೇದಿಕೆಯಿಂದ ಇರ್ಬೋದು, ಮಹಿಳಾ ಸಂಘಟನೆಯಿಂದ ನಾವು ಸಂಪೂರ್ಣವಾಗಿ ಸಂಘಟನೆ ಪರವಾಗಿ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಮತ್ತೆ ಅದಲ್ಲದೆ ಈಗಾಗಲೇ ನಡೀತಾ ಇರುವಂಥ ಎಲ್ಲ ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಕೂಡ ಅದು ಮಂಜೂರಾಗಿದೆ. ಮತ್ತು ಅದು ಇನ್ನೂ ಆದಷ್ಟು ಬೇಗ ಅದು ಶಂಕುಸ್ಥಾಪನೆಯಾಗಿ ಆದಷ್ಟು ಬೇಗ ಕಟ್ಟಡ ಆಗಿ ಮತ್ತು ಇನ್ನೂ ಮುಂದಿನ ಹಂತದಲ್ಲಿ ಪ್ರಗತಿಪರವಾದ ಕಾರ್ಯಕ್ರಮಗಳು ಆಗಬೇಕು ಅಂತ ಈ ಮುಖಾಂತರ ನಾವು ಹೇಳಕ್ಕೆ ಇಷ್ಟಪಡ್ತೀವಿ.